ಡೇ 4th ಡೇ. ಊರು ಬಿಟ್ಟು 4 ದಿವಸ ಆಯ್ತು. ಇವತ್ತು ನಾಳೆ ಬಿಡ್ತೇವೆ. ಇವತ್ತು ಫೈನಲ್ ಎಲ್ಲ ಮುಗಿಸ್ತೀವಿ. ಇವತ್ತು ಸೌತ್ ಗೋವಾ ಹೊಂಟೇವಿ. ಕಾಬೋ ಡೆ ರಾಮ ಮತ್ತು ಬಟರ್ಫ್ಲೈ ನೋಡ್ಬೇಕಂತ ಐತಿ. ಇವೆರಡು ಬೀಚಸ್ಗೂ ಹೋಗಿ ವಾಪಸ್ ಬರೋದು ಇವತ್ತು. ಬರ್ರಿ ಹೋಗೋಣ ಎಲ್ಲರೂ. ಮ್ಯಾಪ್ ಹೋಗೈತಲ್ಲ, ಅದು ಏನದು ರೀಸೆಂಟ್ ರೋಡಿ. ಸಣ್ಣ ರೋಡ್ದಾಗ ಬಂದೆ ನಾನು. ತಪ್ಪು ಮಾಡಿದೆ. ಸೊ ಬರ್ರಿ ಪಟ್ ಹೋಗೋಣ. ಟೈಮ್ ಆಲ್ರೆಡಿ 10:30. ಇಲ್ಲೇ ಪಂಜಿಮ್ ಹತ್ರ ಎಲ್ಲೇ ಬಂದು ಬ್ರೇಕ್ಫಾಸ್ಟ್ ಮಾಡತ್ತೀವಿ. ಚಲೋ ಐತಿ. ಇದಿಲ್ಲ ಅಯ್ಯೋ ಜಗಳ ಆಡ್ತಾರ ನೋಡ್ರಿ. ನಾವು ಜೀರಾ ರೈಸ್ ಕಸಿ ಅವರೆಲ್ಲ ಎಗ್ ಪರೋಟ ತಿಂತಾರೆ. ನಾವಿಬ್ಬರು ಪೂರಿ ಮತ್ತು ಪರೋಟ ಚೆನ್ನ ಮಸಾಲ ತರ್ತಿದ್ವಿ. ಇದು ವೆಜ್ ಬಿರಿಯಾನಿ ಪಲಾವ್ ಅಲ್ಲ, ವೆಜ್ ಪಲಾವ್ ಐತಲ್ಲ, ವೆಜ್ ಪಲಾವ್ ಐತಿ, ಅದನ್ನ ಟೇಸ್ಟ್ ಮಾಡೋಣ. ಮಸ್ತ್ ಗುಡ್. ಸೊ ಇದು ಅದೇ ಫೇಮಸ್ ರೋಡ್ ಐತೆ ನೋಡ್ರಿ. ಅದು ಪಾರಾ ರೋಡ್ ಅಂತೇನೆ ಐತಲ್ಲ. ಎಲ್ಲರೂ ನಾರ್ಮಲಾಗಿ ಫೋಟೋಶೂಟ್ ಎಲ್ಲ ಮಾಡ್ತಾರೆ. ಅದ ಕುಂದ್ರಾಕಿಲ್ಲ. ಅದು ಯಾರು ಕುತ್ಕೊಂಡ್ರ ನೋಡೋಣ. ಇಲ್ಲ ನೆಡ್ ಫೋಟೋ ತಕೊಂಡ್ಬಿಡೋಣ. ಭಾರಿ ಅದಾವಲ್ಲ ಸೈಜ್. ಇಲ್ಲ ಗಾಡಿ ಗಾಡಿ ಹಚ್ಚಕ್ ನೋಡ್ರಿ. ಬರೀ ಒಂದೆರಡು ಫೋಟೋ ತಕೊಂಡು ಇದು ನೋಡ್ರಿ ರೋಡು ಇಲ್ಲ ಸ್ಟ್ರೈಟ್ ಐತಿ. ಅಸ್ಥೆಟಿಕ್ ಶಿವರ. ಸೊ ಇದು ನಿನ್ನೆ ನೈಟ್ ತೋರಿಸಿದ್ವಲ್ಲ, ಅದ ಈಗ ಬೆಳಗ್ನೆ ಹಿಂಗೆ ನೋಡ್ರಿ ಪೀಸ್ ಅಂತ ಬ್ರಿಡ್ಜ್. ಸೊ ಇದು ಈ ಕಡೆ ನದಿ ನಮ್ಮ ಲೆಫ್ಟ್ ಸೈಡಿಗೆ ಇರೋದು, ರೈಟ್ ಸೈಡ್ ಇರೋ ಕಸಿನೋ. ಇನ್ನು ಇದೇ ಸೈಡ್ ಹೋಗಿದ್ವಿ, ಇಲ್ಲೇ ಮುಂದ್ಕೊಂಡಿದ್ವಿ. ಈಗ ಸ್ಟ್ರೈಟ್ ಹೊಂಟೇವೆ ಸೌತ್ ಗೋವಾ ಹೊಂಟೇವೆ. ಈಗ ಸೌತ್ ಗೋವಾದಾಗ 1-2 ಪಾಯಿಂಟ್ ಅದಾವೆ. ನನ್ನ ಫ್ರೆಂಡ್ಸ್ ಒಂದಿಬ್ಬರು ಕಾಬೋ ಡೆ ರಾಮ ಮತ್ತು ಇವರೆಲ್ಲ ಬಟರ್ಫ್ಲೈ ಹೋಗೋಣ ಆ ಥರ. ಇವೆರಡು ಮೇನ್ ನೋಡ್ಬೇಕಂತ ಅಂದ್ಕೊಂಡೇವಿ. ಅಲ್ಲಿ ಸೌತ್ ಗೋವಾದಾಗೂ ಭಾಳ ಅದಾವು. ಒಂದೇ ಸಲಕ್ಕೆ ಎಲ್ಲ ಪ್ಲೇಸ್ ಕವರ್ ಮಾಡೋದು ಆಗಲ್ಲ. ಸೊ ಈಗ 1-2 ಪ್ಲೇಸ್ ಮುಗಿಸ್ಕೊಂಡು ಊರ ಕಡೆ ಜೈ ಅಂತ.
ಬ್ರಹ್ಮ ಇದ್ದ ಇಲ್ಲಿ ನನ್ನಲ್ಲಿ ಮಾಡಿದನೋ ಮಹಿಳೆ ಜನಕ್ಕೆ ಜನಕ್ಕೂ ಮನ ಡೋಲೆ ಬೆಳಕು ಬೆಳಕು ನನ್ನ ಬಾಲೆ ಜನಕ್ಕೆ ಜನಕ್ಕೂ ಮನ ಡೋಲೆ ಹುಟ್ಟಿತ್ತು ನನ್ನಲ್ಲೂ ಕವಿಶಾಲೆ ಓಡೋ ಮುಗಿಲಿಗೋ ನಡೆದಾಡೋ ನವಿಲಿಗೋ ಅತಿಯಾದ ಅಮಲಿಗೋ ಅಮ್ಮಮ್ಮ ಯಾರಿಗೆ ಹೋಲಿಸಲೇ ಜನಕ್ಕೆ ಜನಕ್ಕೆ ಪ್ಯಾರ ಪ್ಯಾರ ಅಳ ಪ್ಯಾರ ಯಾರೇ ಹೋದ್ರು ಬಳ ಪ್ಯಾರ ಕಿಕ್ಕಿ ಸಿಕ್ಕ ಕೂಸಂಗೆ ಖುಷಿಯಾಗೈತೆ ಫಸ್ಟ್ ಟೈಮು ನನ್ನ ಮುಂದೆ ಇಂಥ ಬ್ಯೂಟಿ ಹಾದು ಹೋದ ಮೇಲೆ ಕುಂತ್ರು ನಿಂತ್ರು ಇಲ್ಯಾರು ಫೋನ್ ಬಿಟ್ಟಂಗೆ ಚಡಪಡಿಕೆ ಆಗ್ತಾ ಐತೆ ಇಂಥ ಒಂದು ಚಿಂತೆ ಕಂಡ ಮೇಲೆ ಯಾವೂರೋ ಯಾರೋ ಇವಳ ಬನ್ನಿ ನಾಡಿ ಕೆರಂಗಿ ಇನ್ನು ಇವಳ ನನಗೆ ಜೋಡಿ ನಮ್ಮನೆಯ ಕೂಸಿದಂತೆ ನೋಡಾಗೋಳಿಳೆ Cabo de Rama. The VV is on. Let's go. ಇದು ಸ್ವಲ್ಪ ಗುಡ್ಡ ಹತ್ತಿ ಒಂದು 2-3 ಗುಡ್ಡ ಹತ್ತಿಳಿದ್ವನಲ್ಲಿ ನಾವೀಗ ಆರಾಮ್ ಅಂದ ರೋಡ್ಸು ಮಸ್ತ್ ಅದಾವು ಬಟ್ ಶಾರ್ಪ್ ಟರ್ನ್ಸ್ ಅದಾವು ಸಣ್ಣ ರೋಡ್ ಅದಾವು ಅಪೋಸಿಟ್ ಹೆಚ್ಚು ಕಮ್ಮಿ ಅರ್ಧಂಬರ್ಧ ಬರೋ ಡ್ರೈವರ್ ಇದ್ದಿದ್ರೆ ಲಪಡ ಲಪಡ ಹೌದಲ್ ಬ್ರೋ ಕೇಳ್ಚಲ್ಲ ಅರ್ಧಂಬರ್ಧ ಡ್ರೈವರ್ ಬಂದ್ರಂದ್ರೆ ಮುಗಿದ್ ಲಪಡನ ನೋಡಿ ಇಟ್ಟಿಟ್ ರೋಡ್ನ್ಯಾಗ ಡಬಲ್ ಗಾಡಿ ಹೋಗ್ಬೇಕಂದ್ರೆ ಹೆಂಗೆ ಹಾಂ ನಮ್ಗೇನೋ ಒಂದು ಸ್ವಲ್ಪ ನಮ್ಮದು ಬ್ಲಡ್ನ್ಯಾಗ ಬಂದ್ಬಿಡತ್ತದ ಎಸ್ ಪಾಟೀಲ್ ಬ್ರ್ಯಾಂಡ್ ಪ್ರಮೋಷನ್ ಪ್ರೊಡಕ್ಷನ್ ಯೂನಿಟ್ಲೆ ಬರ್ರಿ ಒಂದು ಪಟ್ಟು ತಗೊಂಡು ಅವ್ರಿಗೆ ಎಷ್ಟು ಕಿಲೋಮೀಟ್ರ್ ಐತೆ ಕೇಳಿ ಫೋನ್ ಹಚ್ಚಿ ನೆಟ್ವರ್ಕ್ ಅಂತೂ ಎಲ್ಲೋಗಿಲ್ಲ ವಾಯ್ಸ್ ಆದಷ್ಟು ಬೇಗ ಬರಲಿ ಆಯ್ತಲ್ಲ ನೆಟ್ವರ್ಕ್ ಎಲ್ಲೂ ಹೋಗಿಲ್ಲ ಅಂದೆ ನಾನು ಇಲ್ಲ ಅಂದೆ ಏನಪ್ಪ ನೀನು ಹಾಂ ಧೀರಜ್ ಇನ್ನು ಎಷ್ಟು ಕಿಲೋಮೀಟ್ರ್ ಐತಿ ಸರ್ಸ್ ಅದನ್ನ ತಡಿ ಸಮಾಧಾನ ಸರ್ಸ್ ಅಂತಲೇ ಫುಲ್ ರುಚಿ ಅದು ಸರ್ಸಿದ್ರೆ ಹಿಂಗಕ್ಕ ನೋಡು ಮತ್ತೆ ಕೈ ಇಟ್ರೆ ಸುದ್ದ ಆಗ್ಬೇಕು ಇವು ಬೈ ವ್ಯೂ ನೋಡು ಬೈ ನೀ ಬರ್ರಿ ಸ್ಕೂಟಿ ನೋಡ್ಬಿಡ ಅಲ್ಲಿ ಮುಂದೆ ನೋಡ್ರಿ ಆಮೇಲೆ ತೋರಿಸುತ್ತೆ ಸೊ ಕ್ಯಾಬೋ ಡಿ ರಾಮ ಫೋರ್ಟಿಗೆ ಬಂದ್ವಿ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ನಲ್ಲ ಇಂಥ ಸೆಲ್ಫ್ ಡ್ರೈವ್ ನಂಬರ್ ಪ್ಲೇಟ್ ಬಿಟ್ಟರೆ ಈ ವೈಟ್ ಬೋರ್ಡ್ ಇಂಥವು ಭಾಳ ಕಡಿಮೆ ನೋಡಿರೋದು ಬರೀ ಸೆಲ್ಫ್ ಡ್ರೈವ್ ಎಲ್ಲ ಗಾಡಿನೂ ಬರೀ ಸೆಲ್ಫ್ ಡ್ರೈವೇ ಬ್ರೋ ನಿಮ್ಮ ಕಡೆ ರೂಪಾಯಿ ಹೇ ಅಲ್ಲಿ ಎಂಟ್ರಿ ಫೀಸ್ ಹೇ ಚಲೋ है मतलब चलो नहीं है मतलब ಕ್ಯಾಶಿಯರ್ के लिए ಸೊ ನಮ್ಮದು ಫೋನಿಂದು ಸಂತಿ ಮುಗೀತು ಅಂದರೆ ಸ್ಟೋರೇಜ್ ಫುಲ್ ಆಯಿತು ಈಗ ಜಿ ಟಿ ಒಳಗೆ ಮಾಡತ್ತೇವೆ ಜಿ ಟಿ 4X ಭಾರಿ ಐತಲ್ಲ ಜಿ ಟಿ ಎಷ್ಟೈತೆ ಎಂಟ್ರಿ ಫೀಸ್ ಅಲ್ಲೇನೋ ತೊಗೊಳೋದೈತೆ ಇಲ್ಲ ಲೆಟ್ ಸಿ ಟಿಕೆಟ್ ಏನು ತೊಗೊಳ್ಳಿಲ್ಲ ಹೊರ ನೋಡೋಣ ಎಕ್ಸಿಟ್ ನಂಬರ್ 99 ಈಗ ಸುಮ್ಮನೆ ವಾಕ್ ಮಾಡ್ಕೊಂತ ಹೋಗಿ ಓ ಹಿಂಗೆ ಸುತ್ತರ್ದು ಬರ್ದಿಲ್ಲ ಅದು ಎಲ್ಲರೂ ಇಲ್ಲಿ ಬರತ್ತಾರ ನೋಡು ಓ ಪಟ್ ಬರ್ರಿ ಇಲ್ಲ ಮತ್ತೆ ಬಟರ್ಫ್ಲೈ ಹೋಗತ್ ನೋಡು ಹಾರ್ತಾವ ಬಟರ್ಫ್ಲೈ ಸಲುವಾಗಿ 80 ಕಿಲೋಮೀಟ್ರ್ ಬಂದವ ಅಂತೀವಿ ಹಾಂ ಹಾಂ
ಓ ಇದು ಚರ್ಚ್ ಐತ್ರಿ. ಗಾಯ್ಸ್ ಇಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆಗಳದಾವ, ನೋಡ್ಕೊಂಬರ್ರಿ. ಅದು ನೋಡಿಲ್ಲಿ ಇವು ಕಾಲಾಗ ಅಟ್ಟಿತಾವು. ಇದು ಅಲ್ಲಿ ಮುಂದೆ ಜಗ್ಗದವು ಬಂಡೆ. ಇಲ್ಲಿ ನೋಡಿ ದೊಡ್ಡ ಬಂಡೆ. ಉಲ್ಟಿ ವ್ಯೂ. ಬರ್ರಿ ತೋರ್ಸೋಣ ನೋಡ್ರಿ ಗೈಸ್. ಹೋಗ್ಬರ್ರಿ ಅಲ್ಲಿ ಹೋಗಿ ಬಂದು ಆಮೇಲೆ ಎಳ್ನೀರು ಕುಡಿಯೋಣ. ಇಲ್ಲೊಂದು ಸ್ವಲ್ಪ ಜನ ಅದರ. ಸೈಕ್ ಮರ ದೇವರ ಫೀಲ್ ಬರೋದು. ದೇವರ ಸೀನ್ ನೆನಪಾದ. ಕಾಲೊಂದು ಹೊಕ್ಕವ ನೋಡ್ರಿ. ನಿನ್ನೆ ಎಲ್ಲಿ ಅಡ್ಡಾಡಿದ್ವಿ ಇಲ್ಲಿ ನಿನ್ನೆ ನಾವು ಫೋರ್ಟ್ನಾಗ. ಅಲ್ಲೋಗ ಚೋಪ್ರಾ ಫೋರ್ಟ್ ಹೋಗಿದ್ವಲ್ಲ ಅಲ್ಲಿ. ಅಪ್ಪ ಕಾಲು ಹೋಗಿದ್ವು ಅವತ್ತ. ಬರ್ರಿ ಕೇಳೋಣ ಗೈಸ್. ನಾನು ನಿಮ್ಗೆ ಇಷ್ಟೊತ್ತನ ಬರೀ ಇದನ್ನ ತೋರಿಸೋತಿದ್ದೆ. ಈಗ ಒಂದು ಸಿಗ್ನೇಚರ್ ವ್ಯೂ ತೋರಿಸ್ಲಾ? ಹಾಂ ವಾಹ್, ಅಪ್ಪ ಮ್ಯಾಲೆ ಹತ್ತಿ ಬಂದ್ವಿ. ಈಗ ನೆಕ್ಸ್ಟ್ ಇಲ್ಲಿ ಮುಂದೆ ಹೊಂಟವಿ. ಸೊ ಇದು ಫೋರ್ಟ್ ಅಂತ ಹಂಗೆ ಹೇಳಲ್ಲ, ಇಲ್ಲೂ ಏನೋ ವ್ಯೂ ಇರ್ತೈತಿ. ಹೋಗ್ಬರ್ರಿ. ಇಲ್ಲಿ ನೋಡಿಲ್ಲಿ ಅಲ್ಟಿ ಬೈ, ಹೆಂಗ್ ಗ್ರೀನ್ ಐತೆ ನೋಡಿ ಬೈ, ಕ್ಲೀನ್ ನೋಡು. ಅಲ್ಲೆಲ್ಲ ಡೀಪ್ ಇಲ್ಲ, ನೆಲ ಕಾಣಕ್ಕೆ ಕಾಣ್ತೈತಿ. ಒಂದೊಂದು ಹತ್ರ ಡೀಪ್ ಐತಿ. ಗ್ರೂಪ್ ಫೋಟೋ ಚೆನ್ನಾಗಿ ಬರುತ್ತೆ ಇಲ್ಲಿ. ಅಲ್ಟಿ ವ್ಯೂ. ಓ ವಿಶಾಲವಾದ ಸಮುದ್ರ. ಗುಡ್ಡ ಹತ್ತಿ ಇಳಿ ನೋಡಿಲಿ, ಗುಡ್ಡ ಹತ್ತಿ ಇಳಿಯೋದು. ಇಂಥ ಜಾಗಕ್ಕೆ ಬಂದು ಇಂಥ ಮಾಡ್ತಾರೆ ಜನ. ಅಂಕಲ್ ಚಿಪ್ಸ್ ಹರಿತೀನ್ರಿ, ಆಂಟಿ ಚಿಪ್ಸ್ ಹರಿತೀನ್ರಿ, ಚಂದ ಡಸ್ಟ್ಬಿನ್ದಾಗ ಹಾಕ್ರಿ. ಇಂಥಲ್ಲೆಲ್ಲ ಬಂದು ಕಿತ್ಬಿ ಮಾಡಿ ಪರಿಸರ ಯಾಕೆ ಹಾಳು ಮಾಡ್ತೀರಿ? ಸುಮ್ಮನೆ ಎಲ್ಲೆಲ್ಲಿ ಹೊಂಟವಿ, ದಾರಿ ಹೆಂಗೈತಿ ಗೊತ್ತಿಲ್ಲ. ಸಮಥಿಂಗ್. ಓಹ್ ಆಲದ ಮರ. ನೆಲಕತ್ತೇವೆ ನೋಡು, ನೆಲಕತ್ತಿ ಮತ್ತೆ ಇವು ಚಲೋ ಆಗ್ಯಾವ.
ಎಲ್ಲೆಲ್ಲೋ ಹತ್ಕೊಂಡು ಎಲ್ಲೆಲ್ಲೋ ಹುಡ್ಕೊಂಡು ಹೊಂಟೀವಿ. ಲೇ ಬರ್ತಾ ಏನೇನೋ ಬೇರೆ ಬೇರೆ ಥರನ ಕಾಣತ್ತಲ್ಲ ವ್ಯೂ. ನಾವು ಕಾರ್ನರ್ಗೆ ಹೊಂಟೇವಿ ಇಲ್ವಾ? ಎಲ್ಲಾರು ನಿನ್ನಂತಾರಲ್ವಾ? ಹುಲಿಗಿಲಿ ಬಂದ್ರೆ ಹೆಂಗೀಗ? ಹಿಂದೆ ಒಂದು ಹುಲಿ ಬರಕತ್ತೆ ಕ್ಯಾಮ್ರಾ ಹಿಡ್ಕಂತ. ಅಭಿ ಕಡೆ ಮಾಂಸ ಜಾಸ್ತಿ ಐತೆ ಅಭಿದು. ಇವ ದೀರ ಬರಲಿಲ್ಲ ಯಾಕೆ? ನೀವು ಹೊಳಿದ್ ನೋಡಿ. ಈ ವರ್ಷ ನಾರಿಲ್ಲ ಬರೋಲ್ಲ ನಾವು ಹೊಸ ತಗೊಂಡ್ಬೇಕು. ಸಾಕಾತ್ ಬರ್ರಿ ಅವ ಮರ ಎಷ್ಟೊತ್ತು ಮಾಡ್ತೀವಿ ಬರ್ರಿ. ಐತಿ, ಅದ ಮುಂದೆ ಐತಿ, ಪಕ್ಕ ಐತಿ. ಇದು ಇದ್ರೊಳಗೂ ತೋರ್ಸೋದ ನೋಡಿ. ಇದ್ರ ಗತಿ ಹಾಕ್ಬಡ್ಲೆ ಮತ್ತೆ ಮಿರ್ಚಿ ಥರ ಬರೋದು. ಗುರು ಇಲ್ಲ ಬಿಡು, ದಾರಿ ಮಾಡಕ್ಕೆ ಆಲ್ರೆಡಿ ದಾರಿ ಐತಿ. ಹತ್ತಿರಿ ಗುಡ್ಡ ಹತ್ತಿರಿ. ಲೆಟ್ಸ್ ಗೋ. ಯಪ್ಪ ತೋರಿಸ್ಲಾ ಟ್ರೆಕ್ಕಿಂಗ್ ಮಾಡಿದ್ದು? ಡೀಪ್ ಐತಿದು ಮುಂದೆ, ಹುಷಾರು. ಎಷ್ಟು ಶಾಂತ ಹೋಗೈತೆ ನಾವು. ಎಷ್ಟು ದೂರ ಓ ನಮ್ಮ ಮೊಸರು ನಮಗೆ ಕೆಲಸ ವಾಪಸ್ ಆಗಲ್ಲೇ ಆ ಕಡೆ ಹೋಗಿದ್ವಿ ಬಿ ಚರ್ಚ್ ಹತ್ರ. ಈ ಕಡೆ ಒಂದು ಜನ ಐತಿ, ಅದನ್ನೊಂದು ನೋಡೋಣ. ಈ ಕಡೆ ವ್ಯೂ ಕಾಣ್ತತೆ ನಾವು. ಆ ಕಡೆ ಈ ಕಡೆ ಆ ಕಡೆ ಏನ್ದಿರ ನಿನಗೇನು ಆತತ್ಲೆ ಅವ್ನು ನೋಡಿತ್ಲಿಗೆ? ಹಾಂ ಸಣ್ಣ ನೋಡ್ರ ಕತೆ ಆಕತ್ತೆ ಅಂಬೋ ಅಂತ. ಕ್ಯಾಬೆಡ ರಾಮ ಫೋರ್ಟ್ ನೋಡ್ರಿ, ಪಾಸ್ ಮಾಡ್ಕೊಂಡು ಓದ್ಕರಿ ಬೇಕಾದ್ರೆ. ನೋಡ್ರಿ ದೇವ್ರ ಹೆಸರು ಕೊಟ್ರ ಇನ್ನೊಂದು. ದೇವ್ರು ಬಿಡಂಗಿಲ್ಲ ಏನೇನು ಲೇ, ನೀವು ಹಂಗ ಸಾಯಂಗಿಲ್ಲ, ಉರ್ದ ಸಾಯ್ತೀರಿ. ಧನುಷ್ ನಿನಗಂತೂ ಏಡ್ಸ್ ಬಂದ ಸಾಯ್ತಿಪ್ಪ ನೀನಂತೂ. ತೂಫಾನ್ ಇದು ನೋಡ್ರಿ ಅಸ್ಥೆಟಿಕ್ ಹೆಂಗ್ ಕಾಣ್ತತಿ. ಅದು ಬೋರ್ಡ್ ಬಂದಿದೆ ಇಲ್ಲೇನ್ ಇವು ಇಲ್ಲ ಜಾಸ್ತಿ. ಆ ಬೋರ್ಡ್ ನೋಡಲ್ಲ ಯಾರಿಲ್ಲ, ಯಾರಿಲ್ಲ. ಅದನ್ಲಿ ಬಟರ್ಫ್ಲೈ ಬೀಚ್. ಕರೆಕ್ಟ್ ಕೊಡಮಲ್ಲಿ ಈ ಕರೆಕ್ಟ್ ಆಯ್ತು. ಅದಲ್ಲೇ ಎಲ್ಲಿದೆ ಅವಾಗ ಈ ಕಡೆ. ಸೊ ಅಲ್ಲಿ ಮುಗಿಸ್ಕೊಂಡು ಎಲ್ಲಿ ಮುಂದೆ ಈ ಕಡೆ ಬಂದ್ವಿ. ಇದು ದ ಕೇಪ್ ಗೋವಾ ಅಂತಂದು ರೆಸ್ಟೋಬಾರ್ ಐತಿ. ಅದೇ ಇದನ್ನು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ.
ಇದೊಂದು ಮೇನ್ ವ್ಯೂ ಪಾಯಿಂಟ್. ಆಲ್ಮೋಸ್ಟ್ ಎಲ್ಲ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಯೂಟ್ಯೂಬರ್ಸ್ ರಿಲೇಟೆಡ್ ಟು ಗೋವಾ ವಿಸಿಟಿಂಗ್ ಸ್ಪಾಟ್ಸ್ ಒಳಗೆ ಇದು ಒಂದು ಐತಿ ಅಂದ್ರೆ ಅಸ್ಥೆಟಿಕ್ ಇರೋವಂಥದ್ದು. ಸೊ ಇಲ್ಲಿ ಹಿಂಗೆ ಅದಾವು. ನಾವೊಂದೆರಡು ಫೋಟೋ ತೊಗೊಂಡು ಇವ್ರು ನೋಡಿ ಇವ್ರು ಸೊ ಹಿಂಗೈತೆ ನೋಡ್ರಿ. ಓಹ್ ಮಸ್ತ್ ವೈಬ್ಸ್. ಅದು ಹಿಂಗೆ ಇಲ್ಲೆಲ್ಲ ವಿಡಿಯೋ ಮಾಡ್ಕೊತ ಫೋಟೋ ತೆಗೆಸ್ಕೊಳತ್ತಾರ. ನಾವು ಫೋಟೋ ತೆಗೆಸ್ಕೊಳೋಣ. ನನ್ನ ಫ್ರೆಂಡ್ಸ್ ಉಪಯೋಗ ಇಲ್ಲ, ಯಾರು ಉಪಯೋಗ ಇಲ್ಲ. ನಾನು ಪಾಪ ನಾ 3 ಮಂದಿ ಹೆಣ್ಮಕ್ಳಿದ್ರು ಪಾಪ ಅವ್ರಿಗೆ ಗಾಡಿ ಸ್ಟಾರ್ಟ್ ಆಗ್ತಿದ್ದಿಲ್ಲ. ಚಂದಾಗ ಸ್ಟಾರ್ಟ್ ಮಾಡಿಕೊಟ್ಟು ಅಪ್ರಿಷಿಯೇಟ್ ಮಾಡ್ತಾರ. ಹಂಗಿಲ್ಲ, ನಾವು ಕಾರ್ ಎಂಥೂಸಿಯಾಸ್ಟ್. ನಮಗೆ ಬರೀ ಹುಡುಗಿಯರ ಪ್ರಾಬ್ಲಮ್ದಾಗ ಅದಾರ ಅಂತಂದಾಗ ಇದನ್ನ ಮಾಡಂಗಿಲ್ಲ ಆತ. ನೀ ಅದನ್ನ ತಲೆ ಕೆಡ್ಸ್ಕೊಬೇಡ. ಆದರೂ ಒಬ್ರು ಯಾರು ಇರ್ಬೋದಿತ್ತು. ಸೊ ಈಗ ಪಟ್ ಈ ಫೌಂಟೇನ್ ಹಾನ್ಸ್ ಸ್ಟ್ರೀಟಿಗೆ ಬಂದವಿ. ಏನಿಲ್ಲ, ಒಬ್ಬೊಬ್ಬರು ಒಂದು 50 ಫೋಟೋ ಹೊಡ್ಕೊಂತೀವಿ. ಬ್ಯಾಟ್ರಿ ತಂದೆ ಒಬ್ಬೊಬ್ಬರು ಒಂದೊಂದು 50 ಫೋಟೋ ಹಾಕವು. ಫೋಟೋ ಹಾಂ ದಟ್ ಬಡ್ ತೊಗೊಂಡು ಹೋಗ್ಬಿಡು. ಇಲ್ಲೊಂದೆರಡು ಅದಾವು ಹಿಂಗೊಂಬ. ಇದು ಓಟ್ ಸ್ಟ್ರೀಟ್ ಹೌದಿದೆ. ಯಾರು ಆ್ಯಂಟಿಕ್ ಕಂಡ್ರೆ ಇವೆಲ್ಲ ಕಲರ್ಸ್ ನೋಡ್ರಿ. ಅದೇ ಇದೊಂದು ಕಲರ್ ನೋಡ್ರಿ, ಅಲ್ಲಿ ನೋಡ್ರಿ. ಇನ್ನೂ ಆ ಕಡೆ ಸೈಡ್ ಮಸ್ತ್ ಅದಾವು. ಇಲ್ಲದ ನೋಡ್ರಿ ಸ್ಟ್ರೀಟ್. ನಾನು ಒಂದೆರಡು ಫೋಟೋ ಇದ್ರಾಗ ಆಗಲಿ ಅದಾವು. ಇದು ಆ್ಯಕ್ಚುಲಿ ಈ ಬಿಲ್ಡಿಂಗ್ದೊಳಗೆ ಅದಾವು. ಈ ಬಿಲ್ಡಿಂಗ್ ಹತ್ರ ತಕ್ಕೋಬೇಕು. ಇನ್ನು ಅಲ್ಲಿ ಮಾಡೋ ಅದಾವು ಬಿಲ್ಡಿಂಗ್ಗಳು. ಬಡ ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ. ಬಟ್ ಸೊ ಎಲ್ಲ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ವಾಪಸ್ ನಮ್ಮ ಕಾರ್ ಹತ್ರನೂ ಬಂದ್ವಿ ನಾವಾಗಲೇ. ಇವಾಗ ಲೆಟ್ಸ್ ಹೆಡ್ ಬ್ಯಾಕ್ ಟು ಬಾಗಾ ಬೀಚ್ ಟು ವೀವ್ ದ ನೈಟ್ ಲೈಫ್ ಆಫ್ ದ ಬಾಗಾ ಬೀಚ್. ನೋಡಪ್ಪ, ಹೆದರಿಕೆ ಹೊಡ್ರೆ ಕೊಡ್ತಾರ ಇದನ್ನ ಅಂತಂದು ಹೆದರಿಕೆ. ಈಗ ಪಟ್ ಹೋಗುನು. ಸ್ವಲ್ಪ ಇಲ್ಲಿ ಯಾವುದೋ ಒಂದು ಫುಡ್ ಸ್ಟ್ರೀಟ್ ನೋಡ್ದಂಗೆ ಆತ. ಅಲ್ಲಿ ಫುಡ್ ಸ್ಟ್ರೀಟ್ ಆ್ಯಕ್ಚುಲ್ ಆಗಿದ್ರೆ ಹೋಗಿ ಏನಾರು ತಿನ್ಕೊಂಡು ಹೋಗೋಣ ಅಂತ ಅನ್ಕೊಂಡವಿ. ಈಗ ಫಸ್ಟ್ ಅಲ್ಲಿ ನೋಡಿ ಆಮೇಲೆ ವಿಚಾರ ಮಾಡ. ಈ ಸೌಂಡ್ ಒಂದು ಭಾಳ ಇರಿಟೇಟ್ ಮಾಡತೈತಿ. ಬಡ ಸರ್ವಿಸಿಗೆ ಕರ್ಕೊಂಡು ಹೋಗ್ಬೇಕು. ಸಲುವಾಗಿ ಕಾಯುವೆ ತೀರ ಬಳಿ ಬಂದು
ಈಗ ಎಲ್ಲ ಗೋವಾ ಬೀಚಸ್ ಹಳ್ಳಮಳ ನೋಡೋದತ್ತು, ನೈಟ್ ಲೈಫ್ ಎಲ್ಲ ನೋಡೋದೆಲ್ಲ ಮುಗೀತು. ಫೈನಲಿ ವಿ ಆರ್ ಹೆಡಿಂಗ್ ಅಂದ್ರೆ ಒಂದು ಸ್ವಲ್ಪ 40-50 ಕಿಲೋಮೀಟರ್ಸ್ ಮುಂದೆ ಹೋಗಿ ಸ್ಟೇ ಮಾಡೋದಂತ ಐತಿ. ಅಲ್ಲೇ ಇವ್ರದ್ದು 40 ಕಿಲೋಮೀಟರ್ಸ್ ದೂರ ಅಭಿಯವ್ರ ಫ್ರೆಂಡ್ ಮನೆ ಐತಿ. ಅವ್ರೇನೋ ಸ್ಟೇ ಕೊಡ್ತಾನೆ ಅಂತ ಹೇಳಾರಂತ. ಸೊ ಅಲ್ಲೇ ಹೊಂಟವಿ. ಒಂದು ಗಾಡಿ ಫುಡ್ ತರಕ್ಕೆ ಹೊಂಟ್ರು. ಒಂದು ಬಂದು ಮರ ಎನ್ನಡ. ಸೊ ಇವಾಗ ಹೋಗೋಣ ಬರ್ರಿ ಪಟ್ 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 ಪಟ್. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಹುಳಿಗೆ ಹೋಗ್ತೀವಿ, ಅದನ್ನ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ನಮ್ಮ ಇಂಟೆನ್ಷನ್ ಏನೋ ಒಂದು ಇವಾಗ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿರೋದು ಒಂದು ಕೊಲ್ಲಾಪುರದಿಂದ ಒಂದು ಟೆಂಪಲಿಂದ. ಸೊ ಎಂಡ್ ಮಾಡಬೇಕು ಒಂದು ಟೆಂಪಲಿಂದ ಅಂತ ಐತಿ. ಅದಕ್ಕೆ ಅಲ್ಲಿ ಹೋಗೋದು ಪ್ಲ್ಯಾನ್ ಮಾಡೀವಿ. ಸೀದಾ ಊರಿಗೆ ಹೋಗೋದೇನೋ ಆನ್ ದಿ ವೇ ಕತಿ. ಆನ್ ದಿ ವೇ ಅಂತ ಏನಿಲ್ಲ, ಸ್ವಲ್ಪ ಒಳಗೆ ಹೋಗ್ಬೇಕು, ಆದರೂ ಚಲ್ತಾ ಏನ. ಸೊ ಪಟ್ 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 ಹೋಗ್ಬೇಕು, ಪಟ್ ಪಟ್. ಇದು ಒಂಥರ ಬೆಂಗಳೂರು ಗತಿನೇ ಐತಿ ಗೋವಾ. ಹತ್ತು ಇಳಿ ಗುಡ್ಡ, ಹತ್ತು ಇಳಿ. ಇದು ಇಷ್ಟೊತ್ತನ ಹತ್ತಿದ್ವಿ, ಈಗ ಇಳಿಯಾಕಂತೀವಿ ಗುಡ್ಡ ಅದ. ಹಾಂ, ಆಮೇಲೆ ಇನ್ನೊಂದು ಜಿಂಗಿ ಚಿಕ್ಕಿ ಸ್ಪೆಕ್ಸ್ ತೊಗೊಂಡವಲ್ಲ ನಾವು. ನಾನು ಇಲ್ಲ ನಮ್ಮ ಗಣಪಗೆ ಹಾಕೇನಿ. ಹೇಗೈತೆ ನೋಡ್ರಿ, ಮಸ್ತ್ ಐತಲ್ಲ. ಸೊ ಹೋಗ್ಬರ್ರಿ, ಸಾಕು ಬಂದ್ ಮಾಡ್ಲಿ ಅದನ್ನ.